ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀರಿ. ನಂಗೆ ಗೊತ್ತಿಲ್ಲ ಇದು ಎಷ್ಟು ಜನ ಗೊತ್ತು ಅಂತ. ನನಗಂತೂ ಇದು ಹೊಸದಾಗಿತ್ತು. ಏನಪ್ಪ ಇದು ಅಂತೀರಾ? ಮೂಲಂಗಿ ಚಟ್ನಿ ಕಣ್ರಿ. ಏನು ಮೂಲಂಗಿ ಚಟ್ನಿನ? ಮೂಲಂಗಿ ಸಾರು ಕೇಳಿದ್ದೀರಿ, ಇದೇನಿದು ಮೂಲಂಗಿ ಚಟ್ನಿ? ಹಾಗಾದರೆ ಬನ್ನಿ ನೋಡೋಣ. 4 ಮೂಲಂಗಿನ ತಗೊಂಡು ಅದನ್ನು ಚೆನ್ನಾಗಿ ಸಿಪ್ಪೆನೆಲ್ಲ ಎರೆದು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು. ಸೊ ನನಗೆ ಗೊತ್ತು ನೀವು ಏನಪ್ಪ ಮೂಲಂಗಿ ಚಟ್ನಿ, ನನಗೆ ಮೂಲಂಗಿನೇ ಆಗಲ್ಲ, ಹಿಂಗಪ್ಪ ತಿನ್ನೋದು ಅಂತ ಅಂದ್ಕೊತೀರ. ಚಾನ್ಸೇ ಇಲ್ಲ. ನೀವು ತಿಂದು ನೋಡಿ ಆಮೇಲೆ ನಂಗೆ ಹೇಳಿ ಹೇಗಿತ್ತು ಅಂತ. ನಾನು ಕೂಡ ಮೂಲಂಗಿ ಚಟ್ನಿನ ಹೇಗಿರುತ್ತಪ್ಪ ಅಂದ್ಕೊಂಡಿದ್ದೆ. ಅದು ತಿಂದ ಮೇಲೆ ಓ ಮೈ ಗಾಡ್, ಆ ಟೇಸ್ಟೇ ಬೇರೆ ಕಣ್ರಿ. ಸೊ ಬನ್ನಿ, ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇಲ್ಲಿ ಇದು ಕೂಡ ನಮ್ಮ ಅಜ್ಜಿಯ ಸ್ಪೆಷಲ್ ರೆಸಿಪಿ. ನಂಗೆ ಅವ್ರು ಮಾಡೋದ್ರಲ್ಲಿ ತುಂಬ ಇಷ್ಟವಾದಂಥ ರೆಸಿಪಿ. ಸೊ ಇದನ್ನು ಮೂಲಂಗಿನ ನಾವು ಚೆನ್ನಾಗಿ ಹೆಚ್ಕೊಳ್ಳೋಣ, ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಇದೆಲ್ಲ ಹೆಚ್ಕೊಂಡ್ಮೇಲೆ ಇಲ್ಲಿ ನಾವು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀರಿ. ಇನ್ ಕೇಸ್ ನೀವೇನಾದರೂ ಜಾಸ್ತಿ ಖಾರ ಇಷ್ಟಪಡ್ತೀರಾ ಅಂತಂದರೆ ಜಾಸ್ತಿ ತೊಗೊಳ್ಬೋದು. ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಹೆಚ್ಕೊಳ್ಳಿ. ಈಗ ಒಂದು ಪ್ಯಾನ್ನ ಇಟ್ಟು ಒಗ್ಗರಣೆಗೆ ಅಂತ ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿ, ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀರಿ. ಸೊ ಬನ್ನಿ ಈಗ ಇದನ್ನು ಹುರ್ಕೊಳ್ಳೋಣ. ಫಸ್ಟು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈಗ ಇದಕ್ಕೆ ಕಡಲೆಬೇಳೆ ಸೇರಿಸ್ತಾ ಇದ್ದೀರಿ. ಹಾಗೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನ ಕಾಳು, ಅದು ಚಟಪಟ ಅಂತ ಅಂದಮೇಲೆ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಸಹ ಸೇರಿಸ್ಕೊಂಡು ಹಾಗೆ ಹುರುಗಡಲೆನ ಕೂಡ ಸ್ವಲ್ಪ ಸೇರಿಸ್ಕೊಳ್ತಿದ್ದೀವಿ. ಇದೆಲ್ಲ ನಿಮ್ಮ ಆಪ್ಷನಲ್ಲಿ ಎಷ್ಟು ಬೇಕಂದ್ರೆ ಹಾಕ್ಕೊಬೋದು. ಹಾಗೆ ಇಲ್ಲಿ ನಾವು ಆಲ್ರೆಡಿ ಕಾಯಿನ ತುರಿ ಮಾಡಿ ಇಟ್ಕೊಂಡಿರೋದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀವಿ. ಇದಾದಮೇಲೆ ನಾವು ಹೆಚ್ಚಿರುವಂಥ ಮೂಲಂಗಿನ ಸಹ ಇದಕ್ಕೆ ಹಾಕ್ತಾಯಿದ್ದೀವಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀರಿ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾ ಇದ್ದೀರಿ. ಸೊ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಕೈ ಆಡಿಬಿಟ್ಟು ಚೆನ್ನಾಗಿ ಆರಿದ್ಮೇಲೆ ಈಗ ಜಾರ್ ತಗೊಂಡು ಇದಕ್ಕೆ ಶಿಫ್ಟ್ ಮಾಡೋಣ. ಈಗ ಇದನ್ನು ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈಗ ಫಸ್ಟ್ ರೌಂಡ್ ಆಫ್ ಗ್ರೈಂಡಿಂಗ್ ಆಗಿದೆ. ಈಗ ಚೆನ್ನಾಗಿ ಕೈ ಆಡಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಮತ್ತು ಇನ್ನೊಂದು ರೌಂಡು ರುಬ್ಬಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಈಗ ಇದು ಲಾಸ್ಟ್ ಪ್ರಾಸೆಸ್ಸಲ್ಲೇ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು
ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ದೋಸೆ ಜೊತೆ ಇದನ್ನು ನಂಚ್ಕೊಂಡು ತಿನ್ಬೋದು. ನನಗಂತೂ ಈ ಕಾಂಬಿನೇಷನ್ ರೊಟ್ಟಿ ಜೊತೆ ತುಂಬ ಇಷ್ಟ ಆಯಿತು. ನೀವು ಕೂಡ ಇದನ್ನ ಟ್ರೈ ಮಾಡಿ. ಯಾವುದ್ರ ಜೊತೆ ಈ ಚಟ್ನಿ ಚೆನ್ನಾಗಿ ಕಾಂಬಿನೇಷನ್ ಆಯಿತು, ರೊಟ್ಟಿ ಜೊತೆನ, ಚಪಾತಿ ಜೊತೆನ, ದೋಸೆ ಜೊತೆನ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮರಿದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಸೊ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅಲ್ಲಿ ತನಕ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್.